ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾ ಮೈಸೂರು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. 2 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಗ್ಲಾಸು ನೀರು ತಗೋಬೇಕು. 1 ಗ್ಲಾಸ್ ನೀರು ತಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ. ಹಾಗೆ ಸಾಲ್ಟ್ ಅರ್ಧ ಸ್ಪೂನು ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ಆದಮೇಲೆ ನಾವು ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕಬೇಕು, ನೀರಿಗೆ ಹಾಕಬೇಕು. ಅಲ್ಲೇ ಸ್ಲಿಮ್ಮಲ್ಲಿ ಇಟ್ಕೊಂಡು ಇನ್ನೂ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ. ನೀವು ಆಫ್ ಆದರೂ ಮಾಡ್ಕೋಬೋದು, ಬಟ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಹಾಗೆ ಸ್ವಲ್ಪ 1-2 ಮಿನಿಟ್ಸ್ ಅದರಲ್ಲೇ ಲೆಡ್ನ ಕ್ಲೋಸ್ ಮಾಡಿ ಇಟ್ಟರೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗೆ ಮಾಡಿ. ಒಂದು 2 ಮಿನಿಟ್ಸ್ ಆಯಿತು. ಈಗ ನಾನು ಕಲಿಸ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಚ್ಚಗೆ ಇರಬೇಕಾದ್ರೇ ಚೆನ್ನಾಗಿ ಮೆದ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಹಂಗೆ ಚಪಾತಿಗೆಲ್ಲ ಕಲಿಸ್ಕೋತೀವಲ್ಲ ಹಾಗೆಯೇ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಇದನ್ನ ಇಟ್ಕೊಂಡಿರೋದ್ರಿಂದ ನಿಮಗೆ ಹಾಗೆ ಕಾಣಿಸ್ತಿದೆ. 2 ಕೈಯಲ್ಲೂ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಾಗೆ ಇದಕ್ಕೆ ಆಯಿಲ್ ಹಚ್ಕೊಂಡಾದರೂ ನಾವು ಕಲಿಸ್ಕೋಬೋದು, ಇಲ್ಲಾಂದರೆ ಹಾಗೇನೂ ಕಲಿಸ್ಕೋಬೋದು, ಏನೂ ಆಗೋದಿಲ್ಲ. ಆಯಿಲ್ ಹಾಕ್ಕೊಂಡ್ರೆ ನಮಗೆ ಕೈಗೆ ಅಂಟೋದಿಲ್ಲ ಅನ್ನೋದಷ್ಟೇ. ಹಾಗೆ ನಾನು ಇವಾಗ ಲಟ್ಟಿಸ್ಕೋಬೇಕು. ಅದನ್ನು ನಾನು ಲಟ್ಟಣಿಗೆಯಲ್ಲಿ ಚಪಾತಿ ಥರ ಮಾಡ್ಕೋತಿದ್ದೀನಿ ನೋಡಿ. ಹೀಗೆ ನಾವು ಈ ಚಪಾತಿ ಮಾಡ್ತೀವಲ್ಲ ಹಾಗೆಯೇ ಮಾಡ್ಕೋಬೋದು. ಅದು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಬಿಡುತ್ತೆ, ಅದು ತೊಂದರೆ ಇಲ್ಲ. ಆಮೇಲೆ ನಾವು ಯಾವ ಥರ ಬೇಕು, ಇವಾಗ ಒಂದು ಬಾಕ್ಸ್ ಟೈಪಲ್ಲಿ ಬೇಕು ಅಂದರೆ ಆ ಬಾಕ್ಸಿಂದ ನಾವು ಶೇಪನ್ನ ಕೊಡ್ಬೋದು. ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ. ನಮಗೆ ಶೇಪು ಕರೆಕ್ಟಾಗಿ ಬರಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ಯಾಕಂದರೆ ನಾವು ಶೇಪ್ ಕೊಡ್ತೀವಲ್ಲ, ನಮ್ಗೆ ಯಾವ ಥರ ಶೇಪ್ ಬೇಕು. ಇವಾಗ ರೌಂಡ್ ಶೇಪಲ್ಲಾದರೆ ರೌಂಡ್ ಶೇಪಲ್ಲಿ ಕೊಡ್ಬೋದು, ಸ್ಕ್ವಯರ್ ಆದರೆ ಸ್ಕ್ವಯರಲ್ಲೂ ಕೊಡ್ಬೋದು. ಒಂದು ಬಾಕ್ಸು ಅಥವಾ ಒಂದು ದೊಡ್ಡದು ಒಂದು ಪ್ಲೇಟ್ ಥರ ಇರೋದನ್ನು ನಾವು ಅದನ್ನು ಶೇಪ್ ಕೊಟ್ಟು ಅದರ ಸುತ್ತ ಇರೋ ಹಿಟ್ಟನ್ನೆಲ್ಲ ತೆಗೆದ್ರೆ ಆ ಶೇಪಿಗೆ ಅದು ಬರುತ್ತೆ. ಆವಾಗ ನಮಗೆ ಕ್ಲೀನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಅದನ್ನು ನಾವು ಈ ಥರ ನಾವು ಮಾಡ್ಕೋಬೋದು. ಸ್ವಲ್ಪ ತವ ಎಲ್ಲ ಬಿಸಿ ಆದ ತಕ್ಷಣ ಅದಕ್ಕೆ ಹಾಗೆ ಹಾಕ್ಬೋದು. ಅದನ್ನು ನಾವು ಆಯಿಲ್ ಬೇಕಾದರೆ ಹಚ್ಬೋದು. ಕೆಲವೊಮ್ಮೆ ಆಯಿಲ್ ಹಾಕೋದಿಲ್ಲ, ಯಾಕಂದರೆ ಜಾಸ್ತಿ ಆಯಿಲೇನು ಅಕ್ಕಿ ರೊಟ್ಟಿಗೇನು ಬೇಕಾಗಿರಲ್ಲ. ಆದರೆ ನಾನು ಆಯಿಲ್ ಹಾಕಿ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಆಯಿಲ್ ಹಾಕಿದ್ರು ಒಂದೇ, ಆಯಿಲ್ ಹಾಕಿಲ್ಲ ಅಂದರೂ ಒಂದೇ. ಆದರೆ ಆಯಿಲ್ ಹಾಕಿಲ್ಲ ಅಂದರೂ ಸಾಫ್ಟಾಗೇ ಬರುತ್ತೆ, ಆಯಿಲ್ ಹಾಕಿದ್ರೂ ಸಾಫ್ಟಾಗಿ ಬರುತ್ತೆ, ಇದರಲ್ಲೇನಿಲ್ಲ. ಇದ್ರ ಬದಲು ಆಯಿಲ್ ಬದಲು ನೀವು ತುಪ್ಪನೂ ಹಾಕ್ಬೋದು ಮೇಲೆ, ಇನ್ನೂ ರುಚಿಯಾಗಿರುತ್ತೆ ಅಷ್ಟೇ. ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ, ಹೇಗೆ ಇದು ಉಬ್ಬುತ್ತಾ ಇದೆ. ಇಷ್ಟು ಈಸಿಯಾಗಿ ಇದು ಸ್ವಲ್ಪ ಆವಾಗ ಬೇಯಿಸ್ಬೇಕಾದ್ರೆ ಸ್ವಲ್ಪ ರಫ್ ಅನಿಸುತ್ತೆ, ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ. ಆಮೇಲೆ ಸ್ವಲ್ಪ ಆರಿದ್ಮೇಲೆ ಅದು ಚೆನ್ನಾಗಿ ಬರುತ್ತೆ, ಅದು ತುಂಬ ಸಾಫ್ಟಾಗಿ ಬರುತ್ತೆ. ಈ ಥರ ಎಲ್ಲ ನಾವು ಬಿಸಿ ನೀರಲ್ಲಿ ಹಾಕಿ ನಾವು ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಅಕ್ಕಿ ರೊಟ್ಟಿ ಎಲ್ಲ. ಆಮೇಲೆ ಈಸಿಯಾಗಿಯೂ ಮಾಡ್ಬೋದು. ನಿಮಗೆ ನಾಷ್ಟಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ನೀವು ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬ ಈಸಿನೂ ಇದೆ ಇದು. ನಾಷ್ಟಕ್ಕೆಲ್ಲ ಒಳ್ಳೆ ಹೆಲ್ತಿ ಫುಡ್ಡಾಗಿರುತ್ತೆ ಇದು. ಇದ್ರ ಜೊತೆ ನಾನ್ ವೆಜ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ಜು ಗ್ರೇವಿ ಥರ ಮಾಡಿದ್ರೆ ಸೂಪರಾಗಿರುತ್ತೆ. ನನ್ನ ಫ್ರೆಂಡು ಪೂಜಾ ಅಂತ ಇದ್ರಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ಅವಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಅಂದರೆ ಅದು ರೈಸ್ ಹಾಕಿ ಸ್ವಲ್ಪ ಮಾಡ್ತಾಯಿದ್ರು. ಅದನ್ನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಾವು ಮಾಡಿರಲ್ಲ ಅಲ್ಲ ಜಾಸ್ತಿ. ಈ ಥರ ಮಾಡಿದರೆ ತುಂಬ ಈಸಿನೂ ಇರುತ್ತೆ, ಕಷ್ಟ ಏನೂ ಅನಿಸಲ್ಲ, ಮತ್ತು ಬೇಗನೂ ಮಾಡ್ಬೋದು. ಅಂದರೆ ಅವರೆಲ್ಲ ಅಭ್ಯಾಸ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಜಸ್ಟ್ ಬಿಸಿ ನೀರಲ್ಲಿ ಕಾಯಿಸಿ ಅಕ್ಕಿ ರೊಟ್ಟಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಸಾಫ್ಟ್ ಕೂಡ ಇರುತ್ತೆ. ನಾನು ಆಯಿಲ್ ಹಾಕದೆ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಅದು ಉಬ್ಬುತ್ತೆ, ಇದು ತುಂಬ ಸಾಫ್ಟಾಗಿರುತ್ತೆ.
ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಏನಿರಲ್ಲ. ಆಯಿಲ್ ಹಾಕಿದ್ರು ಆಯಿಲ್ ಹಾಕಿಲ್ಲ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಇದು ಫೈನಲ್ಲು. ಇದು ನಾನು ಇವತ್ತು ಹೀರೆಕಾಯಿ ಗೊಜ್ಜು ಮಾಡಿದ್ದೆ, ಯಾಕಂದರೆ ನಾನ್ ವೆಜ್ ತಿನ್ನೋಂಗಿಲ್ಲ, ನನಗೆ ಹುಷಾರಿಲ್ಲ ಇಲ್ಲ. ಸೊ ನಾನ್ ವೆಜ್ಜು ತಿನ್ನಬಾರ್ದು ಅಂತ ಹೇಳಿದ್ದಾರೆ 1 ಮಂತು. ಸೊ ನಾನ್ ವೆಜ್ ಮಾಡಿಲ್ಲ, ನಾನು ಹೀರೆಕಾಯಿ ಗೊಜ್ಜು ಮಾಡಿದ್ದೆ. ಸಕ್ಕತ್ತಾಗಿದ್ದು ಕಾಂಬಿನೇಷನ್ನು, ತುಂಬ ಸಾಫ್ಟಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಅಕ್ಕಿ ರೊಟ್ಟಿ. ಈ ಥರ ನೀವು ಟ್ರೈ ಮಾಡಿ, ಈಸಿಯಾಗಿರುತ್ತೆ ಮತ್ತು ನಾಷ್ಟಕ್ಕೆ ಬೇಗನೂ ಮಾಡ್ಕೋಬೋದು ಮಾರ್ನಿಂಗ್ ಟೈಮು. ಅಷ್ಟೇ. ನನ್ನ ಸಪೋರ್ಟ್ ಮಾಡೋರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.